ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಹೊರಬಂದ ದಿನವೇ ವೈಕುಂಠ ಏಕಾದಶಿ. ಇನ್ನು ಈ ದಿನ ಬ್ರಹ್ಮ ಹಾಗೂ ಶಿವನು ಸಹ ಮುಕ್ಕೋಟಿ ದೇವಾನುದೇವತೆಯರೊಡನೆ ವೈಕುಂಠಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿಯೇ ಈ ದಿನವನ್ನ ಮುಕ್ಕೋಟಿ ಏಕಾದಶಿ ಅಂತ ಸಹ ಕರೆಯೋದು. ವೈಕುಂಠ ಏಕಾದಶಿ ಶ್ರೀರಂಗಂನಲ್ಲಿ ಸಹ ಬಹಳ ವಿಶೇಷ ಅಂತ ಗೊತ್ತಾ? ಪಗಲ್ಪತ್ ಅಂದ್ರೆ 10 ಹಗಲು ಹಾಗೂ ಇರುಳ್ಪತ್ ಅಂದ್ರೆ 10 ಇರುಳು. ಒಟ್ಟಾರೆ 22 ದಿನದ ವೈಕುಂಠ ಏಕಾದಶಿಯ ವಿಶೇಷ ಇರುತ್ತೆ. ಇನ್ನು ವರ್ಷದ ಯಾವುದೇ ಏಕಾದಶಿ ಮಾಡ್ಬೇಕು ಅನ್ನೋ ಮನಸ್ಸಿದೆ, ಆದ್ರೆ ಆಗ್ತಿಲ್ವಲ್ಲ ಅನ್ನೋರ್ಗೋಸ್ಕರನೇ ನಿರ್ಜಲ ಏಕಾದಶಿ ಅಥವಾ ಭೀಮ ಏಕಾದಶಿ. ಇದು ಬರೋದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ. ನಿರ್ಜಲ ಹೆಸರೇ ಹೇಳೋ ಹಾಗೆ ಒಂದು ಹನಿ ನೀರು ಸಹ ಸೇವಿಸದೆ ಉಪವಾಸ ಮಾಡಿ ಭಗವಂತನ ನಾಮ ಸ್ಮರಣೆಯಲ್ಲಿರೋದು. 2ನೇ ಪಾಂಡವನಾದಂತಹ ಭೀಮನಿಗೆ ತಿನ್ನದೇ ಇರೋದು ಬಲು ಕಷ್ಟ. ನಮ್ಮ ಹಾಗೆ ಮಿಕ್ಕ ಪಾಂಡವ ಸಹೋದರರು ಹಾಗೂ ದ್ರೌಪದಿ ಪ್ರತಿ ಏಕಾದಶಿಗೆ ಉಪವಾಸ ಇರೋರು. ಆದ್ರೆ ಈ ಶಕ್ತಿ ಭೀಮನಲ್ಲಿರ್ಲಿಲ್ಲ. ಆದ್ರೆ ಏಕಾದಶಿ ಮಾಡ್ಬೇಕು ಅನ್ನೋ ಬಯಕೆಯಂತೂ ಇತ್ತು. ಇದಕ್ಕೊಂದು ಪರಿಹಾರ ಸೂಚಿಸಬೇಕಾಗಿ ಭೀಮ ಮಹರ್ಷಿ ವ್ಯಾಸರ ಮೊರೆ ಹೋದಾಗ ಅವರು ಹೇಳ್ತಾರೆ, ವರ್ಷದಲ್ಲಿನ ಒಂದು ನಿರ್ಜಲ ಏಕಾದಶಿಯನ್ನ ಬಹುನಿಷ್ಠೆಯಿಂದ ಮಾಡಿದ್ರೆ ಭೀಮ ವರ್ಷದ 24 ಏಕಾದಶಿಗಳನ್ನು ನಿಷ್ಠೆಯಿಂದ ಮಾಡಿದ್ದಕ್ಕೆ ಸಮ ಅಂತ. ಇದಕ್ಕೊಪ್ಪಿದ ಭೀಮ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ನಿರ್ಜಲ ಏಕಾದಶಿಯಾಗಿ ಆಚರಿಸ್ತಾನೆ. ಇನ್ನು ಇವನು ಇದನ್ನ ಆಚರಿಸಿದ್ರಿಂದಲೇ ಇದಕ್ಕೆ ಭೀಮ ಏಕಾದಶಿ ಅಂತ ಸಹ ಹೆಸರು ಬಂತು.